ಹಾಯ್ ಗೈಸ್, ಲಾಸ್ಟ್ ವಿಡಿಯೋನಲ್ಲಿ ಮೇಷರಾಶಿ 2024 ಭವಿಷ್ಯ ಹೇಳಿದ್ದೆ. ಇವತ್ತು ನಾನು ತುಲಾರಾಶಿ ಭವಿಷ್ಯ ಹೇಳ್ತೀನಿ. ನೀವು ಸಡನ್ ಆಗಿ ಅನ್ಕೊಳ್ಬೋದು, ಏನಿದು ಮೇಷರಾಶಿಯಿಂದ 7ನೇ ರಾಶಿಗೆ ಹೊರಟೋದ್ರು ಅಂತ. 12 ರಾಶಿ ಇದೆ. 1, 2, 3, 4 ಅನ್ನೋ ಆರ್ಡರ್ಲಿ ಬಂದರೆ ಲಾಸ್ಟಲ್ಲಿ ಇರೋರಿಗೆ ಕಂಪ್ಲೀಟ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅವರ ಜ್ಯೋತಿಷ್ಯ ತಿಳ್ಕೊಳ್ಳೋಕ್ಕೆ. ಆ ಕಾರಣದಿಂದ 1, 7, 2, 8, 3, 9 ಆ ಥರ ಮಾಡ್ಕೊಂಡು ಬರ್ತೀನಿ 2024 ಭವಿಷ್ಯ. ಸೊ ಯಾರೂ ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಬೇಗನೆ ಎಲ್ಲರಿಗೂ ವಿಡಿಯೋ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ರಿಡಿಕ್ಷನ್ಸ್. ಫಸ್ಟು ನೀವು ತುಲಾ ರಾಶಿ ತುಲಾ ಲಗ್ನದವರಾಗಿದ್ದರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಯಾಕೆಂತಂದರೆ ಯುವರ್ ಟೆಸ್ಟಿಂಗ್ ಪೀರಿಯಡ್ ಈಸ್ ಆಲ್ಮೋಸ್ಟ್ ಓವರ್. ನಿಮ್ಮ ಪರೀಕ್ಷೆಗಳು ಎಲ್ಲ ಮುಗಿದ್ವು. ಈಗ ಏನಿದ್ರು ರಿಸಲ್ಟ್ ಬೋರ್ಡ್ ಮುಂದೆ ನಿಂತಿದ್ದೀರಿ, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದು ಯಾವಾಗ ಆಗುತ್ತೆ? ಇನ್ನೊಂದು ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಆಗುತ್ತೆ. ಬಟ್ ನಿಮ್ಮ ಎಲ್ಲ ಕಷ್ಟಗಳ ಕಾಲ ಮುಗೀತು. ತುಲಾರಾಶಿಯವ್ರಿಗೆ ಏನಪ್ಪ ಕಷ್ಟ ಇತ್ತು ಅಂತಂದರೆ 1, 2 ರಾಹು 7ನೇ ಮನೆಯಲ್ಲಿ, ಕೇತು 1ನೇ ಮನೆಯಲ್ಲಿ, ಆರೋಗ್ಯ ಸಮಸ್ಯೆ, ವಿಚಿತ್ರವಾದ ಕಾಯಿಲೆಗಳು. ಚೆನ್ನಾಗಿರ್ತೀರಿ, ನೀವು ಸ್ಮೋಕಿಂಗೇ ಮಾಡಿರಲ್ಲ, ನಿಮಗೆ ಸಡನ್ ಆಗಿ ಲಂಗ್ ಕ್ಯಾನ್ಸರ್ ಬಂದಿರುತ್ತೆ, ಆ ಥರ ಸಮಸ್ಯೆಗಳಾಗಿರುತ್ತೆ. ರಾಹು 7ನೇ ಮನೇಲಿ ಇದ್ದಿದ್ರಿಂದ ವಿಪರೀತ ಶತ್ರುಗಳು. ಯಾರು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ರು ಅವರೇನೆ ಇವನ್ ಬಂದು ನನ್ನ ಕಾಲಿಗೆ ಬೀಳಬೇಕು, ಇವನ್ ನನ್ನ ಮುಂದೆ ಏನು ಇಲ್ಲ ಅಂತ ನಾನು ಪ್ರೂವ್ ಮಾಡಬೇಕು ಅಂತ ಸ್ಟ್ರಾಟಜಿಕ್ ಆಗಿ ನಿಮ್ಮನ್ನ ಸಿಗಿಸಿ ಅನವಶ್ಯಕವಾದ ಕೋರ್ಟ್ ಕೇಸಲ್ಲಿ ತಗಲಾಕಿ ಏನು ಮಾಡಬೇಕೋ ಎಲ್ಲ ಮಾಡಿದ್ರು. ನಿಮಗೆ 2023 ಏಪ್ರಿಲಿಂದನೇ ಗುರುಬಲ ಇತ್ತು. ಆದರೆ ರಾಹು ಜೊತೆ ಸ್ಥಿತನಾಗಿದ್ದ ಗುರು ಚಂಡಾಳ ಯೋಗದಲ್ಲಿದ್ದ. ಸೊ ಅವನು ಗುರು ಬಲ ಇದ್ರೂ ಅದು ಯೂಸ್ಲೆಸ್ ಆಗಿತ್ತು. ಯಾವುದೇ ರೀತಿ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಿಮಗೆ ಯೋಗ ಕಾರಕನಾಗಿದ್ದ ಶನಿ, ಅರ್ಧಾಷ್ಟಮ ಶನಿ ಮತ್ತೆ ಪಂಚಮ ಶನಿ. ಶನಿ ತುಲಾರಾಶಿಲಿ ಹುಚ್ಚನಾಗೋದ್ರಿಂದ ಅವನು ಯೋಗ ಕಾರಕ ಆಗಿರೋದ್ರಿಂದ ಜಾಸ್ತಿ ಸಮಸ್ಯೆ ಕೊಡೋದಿಲ್ಲ. ಆದರೆ ನಿಮ್ಗಿಲ್ಲಿ ಸಮಸ್ಯೆ ಆಗ್ತಾ ಇದ್ದು ಶನಿಯಿಂದ ಅಂತ ಅಲ್ಲ, ರಾಹು ಕೇತು ಎಸ್ಪೆಷಲಿ ಕಳೆದ 18 ತಿಂಗಳು, ಯಾವಾಗಿಂದ ನವೆಂಬರ್ 30ಗೆ ಕರೆಕ್ಟಾಗಿ ರಾಹು ಚೇಂಜ್ ಆಗಿರೋದು, 6ನೇ ಮನೆಗೆ ಬಂದಿದ್ದಾನೆ. ಅದರ ಹಿಂದಿನ 18 ತಿಂಗಳು ನೀವು ಪಟ್ಟಿರೋ ಕಷ್ಟ ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ತುಲಾರಾಶಿನೇ, ನಾನು ಇದನ್ನೆಲ್ಲ ಇನ್ ಪರ್ಸನ್ ಅನುಭವಿಸಿದ್ದೀನಿ. ಸೊ ಆ ಕಷ್ಟದ ಸಮಯ ಮುಗಿತಾ ಬಂದಿದೆ. ಸೊ ಬಿ ಹ್ಯಾಪಿ. ಸೊ ಸ್ಕ್ರೀನ್ ಮೇಲೆ ನಿಮ್ಮ 2024 ಕುಂಡಳಿ ಕಾಣಿಸ್ತಾ ಇದೆ. ಇದರಲ್ಲಿ ಫಸ್ಟ್ 7ನೇ ಮನೆ ಅಂದರೆ ನಿಮ್ಮ ಸ್ವಂತ ಫಸ್ಟ್ ಅಸೆಂಡೆಂಟಲ್ಲಿ ಯಾವ ಗ್ರಹನೂ ಇಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ಬೇಡ. ನೆಕ್ಸ್ಟು ಶುಕ್ರ ಮತ್ತು ಬುಧ 2ನೇ ಮನೇಲಿ ಇದ್ದಾರೆ. ಶುಕ್ರ 2ನೇ ಮನೇಲಿದ್ದರೆ ನಿಮ್ಮ ಮಾತುಗಳು ತುಂಬ ಸ್ವೀಟ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ನೀವು ಏನು ಹೇಳ್ತೀರಿ ಜನ ಅದನ್ನು ಕೇಳಿಸ್ಕೊಳ್ತಾರೆ, ಆರಾಮಾಗಿ ಕೇಳಿಸ್ಕೊಳ್ತಾರೆ. ಸಖತ್ತಾಗಿ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾ ಇದ್ದಾನೆ ಇವನು ಅಂತ ಪೀಪಲ್ ವಿಲ್ ಗೆಟ್ ಇಂಪ್ರೆಸ್ಡ್ ಬೈ ಯುವರ್ ವೇ ಆಫ್ ಟಾಕಿಂಗ್. ಎಸ್ಪೆಷಲಿ ನೀವು ಸೇಲ್ಸ್ ಫೀಲ್ಡಲ್ಲಿದ್ದರೆ ಮಾತಾಡೋದು ತುಂಬ ಮುಖ್ಯ ಆಗುತ್ತೆ. ಬಣ್ಣದ ಮಾತುಗಳನ್ನಾಡಿ ಪ್ರಾಡಕ್ಟ್ಸ್ನ ಸೇಲ್ ಮಾಡಿ ಒಳ್ಳೆ ಲಾಭ ಮಾಡ್ತೀರಿ. ಮತ್ತು 2ನೇ ಮನೆ ಕುಟುಂಬ ಸ್ಥಾನ, ಕುಟುಂಬದಲ್ಲಿ ಒಳ್ಳೆ ನೆಮ್ಮದಿ ವಾತಾವರಣ ಇರುತ್ತೆ. ಮನೇಲಿ ಮಂಗಳ ಕಾರ್ಯಗಳೇನಾದ್ರು ನಡಿಬೇಕು, ಪೆಂಡಿಂಗ್ ಇತ್ತು ಅಂತಂದರೆ ಈಗ ನಡೆಯುತ್ತೆ. ಸೊ ಶುಕ್ರನಿಂದ ಫೈನಾನ್ಸ್ ಕೂಡ ಸ್ಟೇಬಲ್ ಆಗುತ್ತೆ, ಹೊಸ ಇನ್ಕಮ್ ಸೋರ್ಸ್ ಸಿಗುತ್ತೆ. ಸೊ ಶುಕ್ರನಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮತ್ತು ಹೊಸದಾಗಿ ಮದುವೆ ಆಗಿರೋರಾದರೆ ಹೊರಗಡೆ ಹೋಗ್ತೀರಿ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಿ ಸಂಗಾತಿ ಜೊತೆ. ಸೊ ಶುಕ್ರನಿಂದ ಫುಲ್ ಮೆಟೀರಿಯಲ್ ಪ್ಲೆಷರ್ಸ್ ಎಕ್ಸ್ಪೀರಿಯನ್ಸ್ ಮಾಡೋ ಎಲ್ಲ ಯೋಗ ಇದೆ. ಆದರೆ ಬುಧ ವಕ್ರವಾಗಿದ್ದಾನೆ. ಬುಧ ವಕ್ರವಾಗಿರೋದ್ರಿಂದ ಅವನು ಪ್ಲಾನೆಟ್ ಆಫ್ ಕಮ್ಯುನಿಕೇಷನ್ನು. ಆಗಲೇ ಹೇಳಿದೆ, ನೀವು ಸ್ವೀಟಾಗಿ ಮಾತಾಡಿ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಬರುತ್ತೆ ಅಂತ. ಬಟ್ ತುಂಬ ಓವರಾಗಿ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಜನಕ್ಕೆ ಗೊತ್ತಾಗ್ಬಿಡ್ತದೆ ಈಸ್ ಟ್ರೈಂಗ್ ಟು ಕನ್ವಿನ್ಸ್ ಮೀ, ಈಸ್ ಪ್ಲೇಯಿಂಗ್ ದ ಗೇಮ್ ಹಿಯರ್ ಅಂತ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಮತ್ತೆ ಕೆಲವು ಸಾರಿ ನೀವು ರ್ಯಾಶ್ ಆಗು ಬಿಹೇವ್ ಮಾಡಿಬಿಡ್ಬೋದು, ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ನೀವು ಸೇಲ್ಸ್ ಪರ್ಸನ್ ಆಗಿದ್ರೆ ಡೆಫಿನೆಟ್ಲಿ ನೀವು ಮಾರೋರ ಹತ್ರ ಹೋಗ್ಬಿಟ್ಟು ರ್ಯಾಶ್ ಆಗಿ ಮಾತಾಡೋಕ್ಕಾಗಲ್ಲ. ಸೊ ನೀವು ಫ್ಯಾಮಿಲಿಯವ್ರ ಜೊತೆ ಮಾತಾಡುವಾಗ ಕ್ಷುಲ್ಲಕ ಕಾರಣಗಳಿಗೆ ಜಗಳಗಳಾಗತ್ತೆ. ಸೊ ಮಾತು ಬೆಳೆಸೋಕೆ ಹೋಗ್ಬೇಡಿ, ಮನಸ್ತಾಪ ಮಾಡ್ಕೋಬೇಡಿ. ಮತ್ತೆ ನೆಕ್ಸ್ಟು ಸೂರ್ಯ ನಿಮ್ಮ 3ನೇ ಮನೇಲಿದ್ದಾನೆ, ಪರಾಕ್ರಮ ಸ್ಥಾನ. ಅದು ಬೇರೆ ಧನಸ್ಸು ರಾಶಿನಲ್ಲಿದ್ದಾನೆ. ಧನಸ್ಸು ರಾಶಿ ಒಂದು ಅಗ್ನಿತತ್ವ ರಾಶಿ. ಸೂರ್ಯನು ಅಗ್ನಿ, ಸೂಪರ್ ಆಗಿದೆ. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಅಥಾರಿಟಿಯಿಂದ ಸಪೋರ್ಟ್ ಸಖತ್ತಾಗಿ ಸಿಗುತ್ತೆ. ಗೌರ್ಮೆಂಟಿಂದ ಏನಾನ ನಿಮಗೆ ಕೆಲಸ ಕಾರ್ಯಗಳಾಗಬೇಕು, ನೀವು ಗೌರ್ಮೆಂಟ್ ಕಾಂಟ್ರಾಕ್ಟರ್ಸು ಯಾವ್ದಾನ ಕಾಂಟ್ರಾಕ್ಟ್ ಬಿಡ್ ಮಾಡಿದ್ದೀನಿ
ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ನಿಮ್ಗೆ ಆಗುತ್ತೆ. ಅಥಾರಿಟಿ ಕಡೆಯಿಂದ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಸಿಗುತ್ತೆ. ಮತ್ತು ನಿಮ್ಮ ಮಾತಲ್ಲೇ ಒಂದು ಲೀಡರ್ಶಿಪ್, ಒಂದು ಅಥಾರಿಟಿ, ನೀವು ಮಾತಾಡ್ತಿದ್ದಂಗೆ ಬರುತ್ತೆ, ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಜನನೇ ಅನ್ಕೋಬೋದು ನೀವು ಇಷ್ಟು ದಿನ ಆ ಥರ ಇರಲಿಲ್ಲ ಅಂತಂದ್ರೆ ಜನ ಏನು ಗುರು ಇವನು ಈ ಥರ ಇದನ್ನ ಲೀಡರ್ಶಿಪ್ ಕ್ವಾಲಿಟೀಸ್ ಈ ಥರ ಇತ್ತ ಇವನಿಗೆ, ನಮಗೆ ಗೊತ್ತೇ ಇರ್ಲಿಲ್ವಲ್ಲಪ್ಪ, ಈಗ ಹೊರಗಡೆ ಬರ್ತಿದೆ ಸ್ಕಿಲ್ಲು ಅನ್ನೋ ಮಟ್ಟಕ್ಕಿರುತ್ತೆ. ಸೊ ಸೂರ್ಯನಿಂದ ನಿಮಗೆ ಬಂಪರು, ಯಾವುದೇ ರೀತಿ ಯೋಚನೆ ಮಾಡಬೇಡಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡಿ, ಹಂಗಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಹರ್ಟ್ ಆಗೋ ರೀತಿ ಮಾತಾಡಬೇಡಿ. ಬುಧ ವಕ್ರ ಇದ್ದಾನೆ, ಸ್ವಲ್ಪ ಹುಷಾರಾಗಿರಿ. ಬಟ್ ನೀವು ಏನ್ ಅಥಾರಿಟಿ ನ್ಯಾಯವಾಗಿ ನಾವು ಮಾತಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ, ಇದು ನ್ಯಾಯ ಅಂತ ಅನಿಸಿದ್ರೆ ಮಾತಾಡಿ. ಇನ್ನು ನೆಕ್ಸ್ಟ್ ಕುಜ, ಅವನು ಕೂಡ 3ನೇ ಸ್ಥಾನದಲ್ಲಿದ್ದಾನೆ, ಪರಾಕ್ರಮ ಸ್ಥಾನನೇ, ಅದು ಸೂರ್ಯನ ಜೊತೆ ಇದ್ದಾನೆ. ಅಥಾರಿಟಿ ಕಪಲ್ಡ್ ವಿತ್ ಕರೇಜ್ ಅಂತ ಹೇಳ್ಬೋದು. ಎಸ್ಪೆಷಲಿ ಪೊಲೀಸ್ ಆಫೀಸರ್ಸ್ ಹೂ ಆರ್ IPS ಆಫೀಸರ್ಸ್ ಹೂ ಆರ್ ಇಂಟು IPS ಕ್ಯಾಡರ್ ಅಂಡ್ ಆರ್ಮಿ, ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ, ಅವ್ರ ಮಾತು ಸಖತ್ತಾಗಿ ನಡೆಯುತ್ತೆ. ಎಸ್ಪೆಷಲಿ ಪೊಲೀಸ್ ಆಫೀಸರ್ ಆಗಿದ್ರೆ ನೀವು ಹಾನೆಸ್ಟ್ ಆಗಿದ್ರೆ, ಇಷ್ಟು ದಿನ ನಿಮ್ಗೆ ಏನೇ ಪೊಲಿಟಿಕ್ಸ್ ಆಗಿ ನಿಮಗೆ ಬರೋ ಪ್ರಮೋಷನ್ ACP ಆಗ್ಬೇಕಾಗಿರೋನ್ ತಗೊಂಡೋಗಿ ಇನ್ಸ್ಪೆಕ್ಟರ್ ಪೋಸ್ಟ್ ಅಲ್ಲಿ ಕುಣಿಸಿರ್ತಾರೆ, ಇಂಟರ್ನಲ್ ಪಾಲಿಟಿಕ್ಸ್ ನಡೀತಾ ಇರುತ್ತೆ. ಈಗ ಅದೆಲ್ಲ ಮುಗೀತು. ಯಾರು ನಿಮ್ಮನ್ನ ಅವ್ರ ಕಾಲಿಗೆ ಬೀಳಿಸ್ಕೋಬೇಕು ಅಂತ ಇದ್ರು ಅವರೇ ನಿಮ್ ಕಾಲ್ ಕಟ್ಟೋ ಸಮಯ ಬಂದಿದೆ ಇವಾಗ. ನಿಮ್ಮ ಗತ್ತು ಯಾವತ್ತೂ ಬಿಡಬೇಡಿ, ಅದೇ ರೀತಿ ಕಂಟಿನ್ಯೂ ಮಾಡಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ರಾಹು 6ನೇ ಮನೇಲಿದ್ದಾನೆ. 7ನೇ ಮನೇಲಿದ್ದ 6ನೇ ಮನೆಗೆ ಬಂದಿದ್ದಾನೆ. ಸೊ ನೀವು ಅನ್ಕೋಬಹುದು ಎಲ್ಲರೂ ಮುಂದಕ್ಕೆ ಹೋದ್ರೆ ಹಿಂದಕ್ಕೆ ಬರ್ತಿದ್ಯಲ್ಲಪ್ಪ ರಾಹು, 7ನೇ ಮನೆಯಿಂದ 8ಕ್ಕೆ ಹೋಗ್ಬೇಕು, ಬಟ್ 6ಕ್ಕೆ ಬಂದಿದೆ ಅಂತ. ರಾಹು ಮತ್ತೆ ಕೇತು ಹಿಂಚಲನೆಯಿಂದನೇ ಆಗೋದು, ದೇ ಮೂವ್ ಇನ್ ದ ರೆಟ್ರೋಗ್ರೇಡ್ ವೇ. ಅದಕ್ಕೋಸ್ಕರ ರಾಹು ಇವಾಗ 6ನೇ ಮನೇಲಿ ಇದ್ರೆ ನೆಕ್ಸ್ಟ್ ಟ್ರಾನ್ಸಿಟ್ ಅಲ್ಲಿ 5ನೇ ಮನೆ ಇರ್ತಾನೆ, ಉಲ್ಟಾ ಟ್ರಾವೆಲ್ ಮಾಡ್ತಾನೆ. ರಾಹು ನಿಮಗೆ ಕಳೆದ 18 ತಿಂಗಳಿಂದ ಅಂದ್ರೆ ನವೆಂಬರ್ ಇಂದ ಹಿಂದೆ 18 ತಿಂಗಳಿಂದ ನಿಮಗೆ ಎಂತೆಂತ ತೊಂದರೆ ಕೊಟ್ಟಿದ್ದ ಅಂತ ಅಂದ್ರೆ, ನಿಮ್ಗದು ಸಂಬಂಧನೇ ಇರಲ್ಲ ಆ ಕೇಸ್ಗಳು, ನಿಮ್ಮ ಸಂಬಂಧನೇ ಇರಲ್ಲ ಆ ಗಲಾಟೆಗಳು, ನಿಮ್ಮನ್ನು ತಗೊಂಡೋಗಿ ಸಿಕ್ಸಿರ್ತಾನೆ. ಯಾವುದೋ ಒಂದು ವಿಪರೀತ ಆಸೆಗೆ, ದುರಾಸೆಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದವರು, ಅಣ್ಣ ತಮ್ಮಂದ್ರಂತೆ ಇದ್ದವರು, ಕ್ಲೈಮ್ ಮಾಡ್ಕೊಂತಿದ್ದವರು, ಇವ್ನು ನನಗೆ ತಮ್ಮನ ತರ ಅಣ್ಣನ ತರ ನಾನಿದ್ದೀನಿ ಏನೇ ಆದ್ರೂ ಅನ್ನೋ ತರದವರು ಶತ್ರುಗಳಾಗಿರ್ತಾರೆ. ಅದೇ ಒಂದು ರಾಹು ವಿಶೇಷತೆ. ಆಕ್ಚುಲಿ ರಾಹು ಕೇತುಗಳದ್ದು ವಿಶೇಷತೆನೇ ಅದು. ನೀವು ಯಾರನ್ನ ತುಂಬಾ ನಂಬಿರ್ತಿರಲ್ಲ, ನಿಮಗೆ ಅವರ ಟ್ರೂ ಫೇಸ್ ನ ರಾಹು ಮತ್ತೆ ಕೇತು ತಿಳಿಸ್ಕೊಟ್ಬಿಡ್ತಾರೆ. ಮಾಸ್ಕ್ ಹಾಕೊಂಡು ಜೀವನ ಮಾಡ್ತಿರೋರು ಮಾಸ್ಕ್ ನ ತೆಗೆದಿಟ್ಬಿಟ್ಟು ಇವನ ನಿಜವಾದ ಕರಾಳವಾದ ಮುಖ ಏನು ಅಂತ ತೋರಿಸ್ಕೊಡೋದು ಅಂತಂದ್ರೆ ರಾಹು ಕೇತು ಶನಿ, ಇವ್ರು 3-5 ಜನನೇ ಅದನ್ನ ತೋರಿಸ್ಕೊಡೋದು. ನಿಮಗೆ ರಾಹುವಿಂದ ಕಳೆದ 18 ತಿಂಗಳಿಂದ ತುಂಬಾ ಆರೋಗ್ಯ ಸಮಸ್ಯೆಗಳಾಗಿತ್ತು, ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಇರ್ತಿರ್ಲಿಲ್ಲ. ನಿಮ್ಗೆ ಎಲ್ಲ ಇದ್ರೂ ನನ್ಗೇನು ಇಲ್ಲ, ನಾನೊಬ್ಬ ಎಲ್ಲ ತುಂಬಾ ಮನೇಲಿ ಇರ್ತೀರಾ, ಬಟ್ ನಾನೊಬ್ಬ ಅನಾಥ ಅನ್ನೋ ಒಂದು ಡಿಪ್ರೆಸ್ಡ್ ಫೀಲಿಂಗ್ ಅಲ್ಲಿ ಇದ್ರಿ, ಅದೆಲ್ಲ ಕಳೀತು. ಅಕ್ಟೋಬರ್ 30ಕ್ಕೆ ರಾಹು ಚೇಂಜ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಅಕ್ಟೋಬರ್ 30 ಅಲ್ಲ, ನವೆಂಬರ್ 30ರಿಂದ ಅವನ ಟ್ರೂ ಎಫೆಕ್ಟ್ ಚೇಂಜ್ ಆಗಿರೋದು. ನವೆಂಬರ್ 30 ಅಂದ್ರೆ ನವೆಂಬರ್ 2023ರಿಂದ 18 ತಿಂಗಳು ರಾಹು ನಿಮ್ಗೆ 6ನೇ ಮನೇಲಿ ಇರ್ತಾನೆ. ಶತ್ರು ಅಂತೂ ನಾಮಾವಶೇಷ. ಯಾರು ನಿಮಗೆ ತೊಂದರೆ ಕೊಡಬೇಕು ಅಂತ ಇದ್ರು ಅವ್ರಿಗೆ ತೊಂದರೆ ಇರಲಿ, ಅವ್ರ ಜೀವನ ಪೂರ್ತಿ ಇನ್ನು ಮಣ್ಣು. ನೆಕ್ಸ್ಟ್ ಬರೋದಾದ್ರೆ ಗುರು ನಿಮ್ಮ 7ನೇ ಮನೇಲಿ ಸ್ಥಿತನಾಗಿದ್ದಾನೆ. ಈಗ ರಾಹುನು ಬೇರೆ ಮನೆಗೆ ಹೋಗಿದ್ರಿಂದ ಗುರು ಕಂಪ್ಲೀಟ್ಲಿ ಫ್ರೀ ಆಗಿದ್ದಾನೆ, ಯಾವುದೇ ಅಫ್ಲಿಕ್ಷನ್ಸ್ ಇಲ್ಲ ಅವನಿಗೆ. ಇವಾಗ ಗುರು ಚಂಡಾಳ ದೋಷದಲ್ಲಿದ್ದವನು ಗುರು ಬಲ ಆಗಿ ಚೇಂಜ್ ಆಗಿದೆ. ನಿಮಗೆ ಏಪ್ರಿಲ್ಗೆ ಮತ್ತೆ ಗುರು ಬಲ ಹೊರಟೋಗುತ್ತೆ, 8ನೇ ಮನೆಗೆ ಹೋಗ್ಬಿಡ್ತಾನೆ. ಅದು ಏನು ತುಂಬಾ ಕೆಟ್ಟ ಪೊಸಿಷನ್ ಅಲ್ಲ, ಬಟ್ ಗುರುಬಲ ಇರೋದಿಲ್ಲ ನಿಮಗೆ ಏಪ್ರಿಲಿಂದ. ಆದರೆ ಈ 3 ತಿಂಗಳಲ್ಲಿ ನಿಮಗೆ ಕಳೆದ 30 ತಿಂಗಳಿಂದ ಏನು ಸಿಗಬೇಕಾಗಿತ್ತು, ನೀವೇನು ಎಫರ್ಟ್ಸ್ ಹಾಕ್ತಿದ್ರಲ್ಲ ಅಷ್ಟನ್ನು ಕೊಡಿಸ್ಬಿಟ್ಟೆ ಹೋಗ್ತಾನೆ ಗುರು. ಅವನ 7ನೇ ದೃಷ್ಟಿ ನಿಮ್ಮ ಅಸೆಂಡೆಂಟ್ ಅಂದ್ರೆ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ಆದ್ರಿಂದ ನಿಮ್ಗೆ ಆರೋಗ್ಯ ಸಮಸ್ಯೆಗಳಿತ್ತ ಪರಿಹಾರ ಆಗುತ್ತೆ, ವೆಯ್ಟ್ ಗೇನ್ ಮಾಡ್ತೀರಿ, ಸ್ವಲ್ಪ ತೂಕ ಜಾಸ್ತಿ ಆಗುತ್ತೆ. ಗುರು ವೆರೆವರ್ ಹಿ ಗೋಸ್ ಹಿ ಎಕ್ಸ್ಪ್ಯಾಂಡ್ಸ್ ಎವ್ರಿಥಿಂಗ್. ಸೊ ಅವನು ಎಕ್ಸ್ಪ್ಯಾಂಡ್ ಮಾಡ್ತಾನೆ ನಿಮ್ಮನ್ನು ಕೂಡ ಅಂತಂದ್ರೆ ನೀವು ವೆಯ್ಟ್ ಗೇನ್ ಆಗುತ್ತೆ ನಿಮಗೆ ಅಂತ. ಆಲ್ಕೋಹಾಲ್ ಕುಡಿಯೋರಾದ್ರೆ ಸ್ವಲ್ಪ ಫ್ಯಾಟಿ ಲಿವರ್ ಬಗ್ಗೆ ಗಮನ ಹರಿಸಿ. ಅದಾದ ನಂತರ ಬಿಸ್ನೆಸ್ಗೆ ಕೈ ಹಾಕೋದು ನಿಮ್ಮ ಸ್ವಂತ ನಿರ್ಧಾರ ಆಗಿರುತ್ತೆ. ಯಾಕೆ ಅಂತಂದ್ರೆ ನಾನಂತೂ ಅಡ್ವೈಸ್ ಮಾಡೋದಿಲ್ಲ. ಕಳೆದ ವಿಡಿಯೋನಲ್ಲೇ ಹೇಳಿದ್ದೆ, ಗುರು ಇರೋ ಮನೆ ಚೂರು ನೋಡೋ ಮನೆ ಜೋರು ಅಂತ. ನಿಮ್ಮ 7ನೇ ಮನೇಲಿದ್ದಾನೆ. ಸೊ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಸುಮ್ಮನೆ ಅವನ್ನ ನಂಬಿ ಮೋಸ ಹೋಗ್ತೀರಿ. ಸ್ವಲ್ಪ ಹುಷಾರಾಗಿ ಅವನ ಬಗ್ಗೆ ಗೊತ್ತಿದ್ರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಂಟರ್ ಆಗೋದು ಬೆಟರು. ಮತ್ತೆ ಮದುವೆ ಆಗ್ಬೇಕು ಅಂತ ಯಾರಿದ್ದೀರಿ ಅವ್ರಿಗೆ ಸೂಕ್ತ ಸಂಗಾತಿ ಸಿಕ್ಕಿ ಮದುವೆ ಆಗುತ್ತೆ. ಸಂತಾನ ಅಪೇಕ್ಷೆ ಮಾಡ್ತಿರೋರು ಇದು ಒಳ್ಳೆ ಸಮಯ, ಚಾನ್ಸಸ್ ಜಾಸ್ತಿ ಇರುತ್ತೆ. ಗುರುವಿನ 5ನೇ ದೃಷ್ಟಿ ನಿಮ್ಮ 11ನೇ ಮನೆ ಮೇಲೆ ಬೀಳ್ತಾ ಇದೆ. 11ನೇ ಮನೆ ಯಾವುದು ಅಂತಂದ್ರೆ ನಿಮ್ಮ ಆಸ್ತಿ ಅಂತಸ್ತು ಏನ್ ನಿಮ್ಗೆ ಬರಬೇಕು, ಎಸ್ಪೆಷಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್. ನಿಮಗೆ ಯಾವ್ದಾದ್ರು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕೇಸ್ ನಡೀತಿದೆ, ತೊಂದರೆ ಇದೆ,
ಲಿಟಿಗೇಷನ್ ಇದೆ, ವ್ಯವಹಾರ ನಡೆದಿದೆ, ಅಗ್ರಿಮೆಂಟ್ ಹಾಕಿದ್ದೀನಿ, ದುಡ್ಡು ಕೊಟ್ಟಿಲ್ಲ, ಎಲ್ಲ ಬಗೆಹರಿಯುತ್ತೆ. ಕೋಟ್ಯಾಧೀಶ್ವರ್ ಆಗೋ ಯೋಗ ಇರುತ್ತೆ. ಕೋಟ್ಯಾಧೀಶ್ವರ್ ಆಗ್ಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವಷ್ಟು ದುಡ್ಡಾದ್ರೂ ನಿಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕಡೆಯಿಂದ ಸಿಗುತ್ತೆ. ಮತ್ತೆ ನೀವು ಕೂಡ ಮನೆ ಕಟ್ಟಬಹುದು, ಮನೆ ತಗೊಳ್ಬಹುದು, ಸೈಟ್ ತಗೊಳ್ಬಹುದು, ಗಾಡಿ ತಗೊಳ್ಬಹುದು. ಇನ್ನು ಗುರುವಿನ 9ನೇ ದೃಷ್ಟಿ ನಿಮ್ಮ 3ನೇ ಮನೆ ಮೇಲೆ ಬೀಳ್ತಾ ಇದೆ, ಪರಾಕ್ರಮ ಸ್ಥಾನದಲ್ಲಿ ಆಲ್ರೆಡಿ ಯಾರಿದ್ದಾರೆ? ಸೂರ್ಯ ಮತ್ತೆ ಕುಜ ಇದ್ದಾನೆ. ನೀವೇನ್ ಮಾತಾಡಿದ್ರು ನಿಮ್ಮ ಮಾತು ಅಥಾರಿಟೇಟಿವ್ ಆಗಿ ನಡೆಯುತ್ತೆ ಅಂತ ಹೇಳಿದ್ದೆ. ಪ್ಲಸ್ ಗುರು ದೃಷ್ಟಿ ಆಗ್ತಿರೋದ್ರಿಂದ ಅಥಾರಿಟಿ, ಕರೇಜ್ ವಿಲ್ ಬಿ ಕಪಲ್ಡ್ ವಿತ್ ನಾಲೆಡ್ಜ್. ಒಬ್ಬ ಲೀಗಲ್ ಅಡ್ವೈಸರ್ ಇಲ್ಲ ಒಬ್ಬ ಲಾಯರ್ ಆಗ್ತೀನಿ ಅಂತಂದ್ರೆ ನೀವು ಕೋರ್ಟಲ್ಲಿ ಓದಿ ಏನ್ ಬೇಕಾದ್ರೂ ಮಾತಾಡೋದು ನಡೆಯಲ್ಲ. ಕೋರ್ಟಲ್ಲಿ ನೀವು ಮಾತಾಡೋಕ್ಕೆ ಧೈರ್ಯ, ಮಾತನ್ನ ಸೂರ್ಯ ಮತ್ತೆ ಕುಜ ಕೊಡ್ತಾ ಇದ್ದಾರೆ. ಬಟ್ ಗುರು ಏನ್ ಮಾಡ್ತಾನೆ ಅಂತಂದ್ರೆ ನಿಮಗೆ ಏನು ಬರಬೇಕು, IPC ಸೆಕ್ಷನ್ ಇದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಆ IPC ಸೆಕ್ಷನ್ ನಾಲೆಜ್ ನಿಮ್ಗಿರುತ್ತೆ. ಅದು ನಿಮಗೆ ಗುರು ಪ್ರೊವೈಡ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಚಂದ್ರ ನಿಮ್ಮ 11ನೇ ಮನೇಲಿದ್ದಾನೆ. ತಾಯಿ ಕಡೆಯಿಂದ ಪ್ರಾಪರ್ಟೀಸ್ ಯಾವ್ದಾನ ಪೆಂಡಿಂಗ್ ಇದ್ರೆ, ಮೆಟರ್ನಲ್ ಪ್ರಾಪರ್ಟೀಸ್ ಎಸ್ಪೆಷಲಿ ನಿಮ್ಮ ಪಾಲಾಗುತ್ತೆ. ತಾಯಿ ಕಡೆಯಿಂದ, ತಾಯಿ ಸಂಬಂಧಿಕರ ಕಡೆಯಿಂದ ತುಂಬಾ ಗೇನ್ಸ್ ಆಗುತ್ತೆ, ನಿಮಗೆ ಬೆನಿಫಿಟ್ಸ್ ಆಗುತ್ತೆ. ಮತ್ತೆ ನೀವು ಏನ್ ಕೆಲಸ ಮಾಡ್ತೀರಿ, ₹1 ಅಷ್ಟು ಕೆಲಸ ಮಾಡಿದ್ರೆ ₹10 ಅಷ್ಟು ಪ್ರತಿಫಲ ಸಿಗುತ್ತೆ ನಿಮಗೆ. ಇನ್ನು ಲಾಸ್ಟ್ ಅಂತಂದ್ರೆ ಕೇತು ನಿಮ್ಮ 12ನೇ ಮನೇಲಿದ್ದಾನೆ. ಇದ್ರ ಬಗ್ಗೆನೇ ಸ್ವಲ್ಪ ಗಮನ ಹರಿಸಬೇಕು ತುಲಾರಾಶಿಯವರು. ಇಲ್ಲೇ ಒಂದು ವೀಕ್ನೆಸ್ ಕಾಣಿಸ್ತಾ ಇರೋದು. ವೀಕ್ನೆಸ್ ಅಂತಂದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾಲಗಳು ಮುಗಿದಿದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡುವಂಥದ್ದಿಲ್ಲ. ಕೇತು 12ನೇ ಮನೇಲಿರೋದ್ರಿಂದ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್, ಒಂದು ಶುಭ ಕಾರ್ಯಕ್ಕೂ ಆಗಬಹುದು ಅದು ಎಕ್ಸ್ಪೆನ್ಸು. ಬಟ್ ಕೇತು 12ನೇ ಮನೇಲಿ ಸ್ಪಿರಿಚುಯಾಲಿಟಿ ಕೊಡ್ತಾನೆ. ಸ್ಪಿರಿಚುಯಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ನಿಮಗೆ ಹೈಯರ್ ಯೂನಿವರ್ಸ್ ಜೊತೆ ಕನೆಕ್ಷನ್ ಫಾರ್ಮ್ ಆಗೋ ಟೈಮ್ ಇದು. ಆ ಥರ ಆದಾಗ ಏನಾಗುತ್ತೆ ಅಂತ ನಿಮ್ಗೆ ಮೆಟೀರಿಯಲ್ ವರ್ಲ್ಡ್ ಡಿಸ್ಕನೆಕ್ಟ್ ಆಗುತ್ತೆ. ಈಗ ನೀವು ಯಾವಾಗಲೂ ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಸಂಗಾತಿ ಜೊತೆ ನಿಮ್ಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಈ ಕಾರಣಗಳಿಂದ ಮ್ಯಾರಿಟಲ್ ರಿಲೇಶನ್ಶಿಪ್ಸ್ ಸ್ವಲ್ಪ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೀನು ನನಗೆ ಟೈಮೇ ಕೊಡೋದಿಲ್ಲ, ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ದೂರಬಹುದು. ಮತ್ತೆ ಕೇತುವಿನ ಕಳೆದ ಸ್ಥಾನದಿಂದ ನಿಮಗೆ ಬರಬಾರದ ಕಾಯಿಲೆಗಳು ಬಂದಿರೋ ಚಾನ್ಸಸ್ ಇರುತ್ತೆ. ನಿಮಗೆ ಸಂಬಂಧನೇ ಇರಲ್ಲ ಆ ಕಾಯಿಲೆಗಳು, ಅದು ಬಂದ್ಬಿಟ್ಟಿರುತ್ತೆ. ಕೆಲವು ದೃಷ್ಟಿಗಳಿಂದ ಬಂದಿರಬಹುದು, ಮಾಟ ಮಂತ್ರ ಮಾಡೋದ್ರಿಂದ ಬಂದಿರಬಹುದು. ಈಗ ಅದೆಲ್ಲ ಬಿಡುಗಡೆ ಆಗ್ತಾ ಹೋಗುತ್ತೆ. ಗುರು ಇನ್ನ ಬಲನಾಗ್ತಾ ಇದ್ದಂತೆ ನಿಮಗೆ ಕಾಯಿಲೆಗಳೆಲ್ಲ ಗುಣಮುಖ ಆಗುತ್ತೆ. ಮತ್ತೆ ಸಾಲ ಜಾಸ್ತಿ ಮಾಡಕ್ ಹೋಗ್ಬೇಡಿ, ಅತಿಯಾಗಿ ಸಾಲ ಒಳ್ಳೇದಲ್ಲ. ನಿಮಗೆ ಕೊಡೋರಿದ್ದಾರೆ ಲೋನು ಅಂತ ಅಂದ್ಬಿಟ್ಟು ನೀವು ಲೋನ್ ತಗೊಂಡ್ಬಿಟ್ರೆ ತೀರ್ಸೋದು ತುಂಬಾ ಕಷ್ಟ ಆಗುತ್ತೆ. ಕೇತು ಅಂತ ಪರಿಸ್ಥಿತಿಗೆ ತಂದ್ಬಿಟ್ಬಿಡ್ತಾನೆ. ಸೊ ಇಷ್ಟು ಎಲ್ಲ ಗ್ರಹಚಾರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕನ್ಕ್ಲೂಷನ್ ಅಲ್ಲಿ ನಾನು ಹೇಳಬೇಕು, ಕನ್ಸಾಲಿಡೇಟ್ ಆಗಿ ತುಲಾ ರಾಶಿಯವರ ರಾಶಿ ಭವಿಷ್ಯ 2024ಗೆ ಹೇಳಬೇಕು ಅಂತಂದ್ರೆ, ಆನೆ ನಡೆದಿದ್ದೇ ದಾರಿ, ನೀವೇ ಆನೆ. ಇವಾಗ ನಿಮ್ಮನ್ನ ಇಷ್ಟು ಜನ ಸವಾರಿ ಮಾಡ್ತಾ ಇದ್ರು, ಈಗ ಸವಾರರು ಮಾವುತ ಎಲ್ಲ ಬಿದ್ದೋದ್ರು, ಇನ್ನು ನೀವೇ ಆನೆ, ಬಂಟಿ, ಸಲಗ ಏನ್ ನಡೀತಿರೋ ಅದೇ ದಾರಿ ಆಗುತ್ತೆ. ಹಾಗಂತ ಅಮಾಯಕರ ಮೇಲೆ ಕಾಲಿಟ್ಕೊಂಡು ಹೋಗ್ಬೇಡಿ. ಆನೆ ನಡೀತಿದೆ ಅಂತ ಅಂದ್ರೂ ಅದು ಸರಿ ದಾರಿಲಿ ನಡೀತಿದೆ ಅನ್ನೋ ತರ ಯೋಚನೆ ಮಾಡಿಕೊಂಡು ಆ ಸರಿ ದಾರಿನೇ ಆಯ್ಕೆ ಮಾಡ್ಕೊಂಡು ಆ ದಾರಿಲೇ ನಡೀರಿ. ಬಟ್ ನಿಮ್ಮ ಕಷ್ಟಗಳ ಕಾಲ ಮುಗಿದಿದೆ. ನೀವು ಇಷ್ಟು ವರ್ಷ ಆಲ್ಮೋಸ್ಟ್ ಒಂದು 7 years ಇಂದಾನು ನೀವು ತುಲಾರಾಶಿಯವರು ಒಂದಲ್ಲ ಒಂದು ಸಮಸ್ಯೆ ಜಾಸ್ತಿ ಆಗ್ತಾನೆ ಇತ್ತು. ಬಟ್ ಕಳೆದ 2 ವರ್ಷದಿಂದ 18 ತಿಂಗಳು 22 ತಿಂಗಳಿಂದ ಅಂತೂ ಬೇಡಪ್ಪ ಜೀವನ ಅನ್ನೋ ಮಟ್ಟಕ್ಕೆ ತರಿಸ್ಬಿಟ್ಟಿದ್ದಾನೆ ರಾಹು ಕೇತು. ಸೊ ಈಗ ಆದ್ರೆ ಎಲ್ಲದರಿಂದ ನಿಮಗೆ ರಿಲೀಫ್ ಸಿಗ್ತಾ ಇದೆ. ಇನ್ನು ಈ ಪ್ರೆಡಿಕ್ಷನ್ಸ್ ಎಲ್ಲ ನಿಮ್ಗೆ ಅಪ್ಲಿಕೇಬಲ್ ಆಗಬಹುದು, ಆಗದೇನೋ ಇರಬಹುದು. ನಿಮ್ಮ ರಾಶಿಗಳಲ್ಲಿ ಗ್ರಹಗಳ ಪರಿಸ್ಥಿತಿ ಏನು, ಶಕ್ತಿ ಇದೆಯಾ, ಬಲವಾಗಿದ್ದಾರಾ ದುರ್ಬಲವಾಗಿದ್ದಾರಾ ಅಂತ ನೋಡ್ಕೋಬೇಕು. ಅದನ್ನ ನೋಡ್ಕೋಬೇಕು ಅಂತಂದ್ರೆ ರಿನೌಂಡ್ ಆಸ್ಟ್ರಾಲಜರ್ಸ್ ನ ಕನ್ಸಲ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೀವೇ ಇಂಟರ್ನೆಟ್ ಅಲ್ಲಿ ನಿಮಗೆ ಚಾರ್ಟ್ ಓದಕ್ ಬರುತ್ತೆ ಅಂತಂದ್ರೆ ಚಾರ್ಟ್ ನ ಪ್ರಿಪೇರ್ ಮಾಡಿ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನನ್ನ ಇಮೇಲ್ ಐಡಿಗೆ ನಿಮ್ಮ ಡೀಟೇಲ್ಸ್ ಕಳಿಸಿ, ನಾನು ಅದನ್ನ ಪ್ರೆಡಿಕ್ಟ್ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಇದರ ರೀಚ್ ಜಾಸ್ತಿ ಆಗತ್ತೆ, ಇನ್ನಷ್ಟು ಜನಕ್ಕೆ ಇದೇ ಮಾಹಿತಿ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.